ಚಳಿಗಾಲದಲ್ಲಿ ಕತ್ತಲು ಗ್ರಾಮ. ಚಳಿಗಾಲ ಇವಾಗ್ಲೇ ಪಕ್ಷಿಗಳ ಊರಿನಲ್ಲಿ ಶುರುವಾಗಿತ್ತು. ಪಾಪ ಪಕ್ಷಿಗಳು ಎಲ್ರು ಕೂಡ ಚಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲಾ ಏರ್ಪಾಡುಗಳನ್ನ ಮಾಡ್ತಿದ್ರು. ಕಿಟಕಿ ಬಾಗಿಲೆಲ್ಲ ಮುಚ್ಚಿಡೋದು, ದಟ್ಟವಾದ ಬೆಡ್ಶೀಟ್ಗಳನ್ನ ಹೊತ್ಕೊಳ್ಳೋದು, ಈ ರೀತಿ ಅವರನ್ನ ಅವರೇ ಚಳಿಯಿಂದ ಕಾಪಾಡ್ಕೊಳ್ತಿದ್ರು. ಹಾಗೆ ಆ ಊರಿನಲ್ಲಿ ಇದ್ದವರು ಎಲ್ರು ಕೂಡ ಚಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲಾ ಏರ್ಪಾಡುಗಳನ್ನ ಮಾಡ್ಕೊಳ್ತಿದ್ರು. ಆದ್ರೆ ಆ ಊರಿನಲ್ಲಿ 3 ಮನೆಗಳ ಪರಿಸ್ಥಿತಿ ಬೇರೆ ತರ ಇತ್ತು. ಅದು ಟುನಿ, ಚಿಚು, ಚೋಟುವಿನ ಮನೆ. ಅವರ ಸಮಸ್ಯೆ ಚಳಿಯಲ್ಲ, ಆ ಚಳಿಗಾಲದಲ್ಲೂ ಕೂಡ ಫ್ಯಾನ್ ಹಾಕೊಳ್ಬೇಕು, ಅದನ್ನು 5ಲ್ಲಿ ಇಡ್ಬೇಕು ಅಂತ ಹಠ ಹಿಡಿಯುವ ಅವರ ಮಕ್ಕಳು. ಆ ದಿನ ರಾತ್ರಿ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಟುನಿಗುಬ್ಬಚ್ಚಿ ಚಳಿ ತಡ್ಕೊಳಕ್ಕಾಗದೆ ಬೆಡ್ಶೀಟ್ ಎಲ್ಲ ಹಾಕೊಂಡು, ಮಂಕಿ ಕ್ಯಾಪ್, ಸ್ವೆಟರ್, ಬೆಡ್ಶೀಟ್ ಎಲ್ಲಾನು ಹೊತ್ಕೊಂಡು ಅಮ್ಮಯ್ಯ ಚೆನ್ನಾಗಿ ನಿದ್ರೆ ಮಾಡ್ಬೋದು ಅಂತ ಅನ್ಕೊಳ್ತಿದ್ದಾಗ ಟಕ್ಕಂತ ಸ್ವಿಚ್ ಆನ್ ಆದ ಶಬ್ದ ಕೇಳಿಸ್ತು. ಬುಜ್ಜಿಗುಬ್ಬಚ್ಚಿ ಫ್ಯಾನ್ ಹಾಕಿದ್ಲು. ಚಳಿ ತುಂಬಾನು ಹೆಚ್ಚಾಗ್ತಾ ಇತ್ತು. ಆ ಫ್ಯಾನ್ ಗಾಳಿಗೆ ಟುನಿಗುಬ್ಬಚ್ಚಿಯ ಕಂಬಳಿ ಹಾರ್ ಹೋಗೋ ತರ ಇತ್ತು. ಆ ಕಂಬಳಿನ ಗಟ್ಟಿಯಾಗಿ ಇಟ್ಕೊಂಡು ಟುನಿ ಬುಜ್ಜಿ ಹತ್ರ, ಬುಜ್ಜಿ ಏನಮ್ಮ ಇದು, ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ, ಫ್ಯಾನ್ ಆನ್ ಮಾಡಿದೀಯಾ, ಅದನ್ನು ಕೂಡ 5ಲ್ಲಿ ಇಟ್ಟಿದೀಯಾ, ಅಯ್ಯೋ ಅಮ್ಮ ತಾಯಿ, ಚಳಿಯಲ್ಲಿ ಪ್ರಾಣ ಹೋಗ್ತಾ ಇದೆ, ಸ್ವಲ್ಪ ಆಫ್ ಮಾಡಮ್ಮ. ಆದ್ರೆ ಬುಜ್ಜಿ ಅವಳ ತಾಯಿ ಕೇಳಿದಕ್ಕೆ, ಅಮ್ಮ ನನಗ್ ಸೆಕೆ ಆಗ್ತಾ ಇದೆ, ಫ್ಯಾನ್ ಹಾಕ್ತಿ ನನ್ನಿಂದ ಇರಕ್ಕಾಗಲ್ಲ, ಫ್ಯಾನ್ ಹಾಕಿನೇ ನಿದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ನಿದ್ರೆ ಮಾಡೋಕ್ಕೂ ಆಗಲ್ಲಮ್ಮ, ಪ್ಲೀಸ್ ಅಮ್ಮ ಫ್ಯಾನ್ ಆಫ್ ಮಾಡು ಅಂತ ಮಾತ್ರ ಹೇಳ್ಬೇಡ. ಏನೋ ಸೆಕೆನಾ, ಡಿಸೆಂಬರ್ ತಿಂಗಳಲ್ಲಿ ಸೆಕೆ ಬೇರೆ ಆಗುತ್ತಾ, ಸುಳ್ಳು ಹೇಳ್ಬೇಡ ಬುಜ್ಜಿ, ಪ್ಲೀಸ್ ಬುಜ್ಜಿ ಫ್ಯಾನ್ ಆಫ್ ಮಾಡಮ್ಮ, ನಿದ್ರೆ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಅಮ್ಮ. ಆವಾಗ ಬುಜ್ಜಿ ಮಂಚದ ಮೇಲೆ ಹತ್ತಿ ನಿಂತ್ಕೊಂಡು, ಅಮ್ಮ ಫ್ಯಾನ್ ಇಲ್ಲಾಂದ್ರೆ ನನ್ನಿಂದ ನಿದ್ರೆ ಮಾಡೋಕ್ಕಾಗಲ್ಲ, ಪ್ಲೀಸ್ ಅಮ್ಮ ನಾನು ನಿದ್ರೆ ಮಾಡ್ತೀನಿ, ಗುಡ್ ನೈಟ್ ಅಮ್ಮ. ಪಾಪ ಟುನಿಗುಬ್ಬಚ್ಚಿ, ಅಯ್ಯೋ ದೇವ್ರೆ, ನನ್ನ ಪ್ರಾಣ ಹೋಗೋ ಥರನೇ ಇದೆ, ಒಂದು ಕಡೆ ಚಳಿ, ಇನ್ನೊಂದು ಕಡೆ ಈ ಫ್ಯಾನ್ ಗಾಳಿ ಬೇರೆ, ನರಕ ಅಂದ್ರೆ ಇದೇನೋ ಏನೋ. ಈ ಕಡೆ ಚೋಟುವಿನ ಮನೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಚೋಟು ಫ್ಯಾನ್ ಎಲ್ಲ ಆಫ್ ಮಾಡ್ಕೊಂಡು ಮನೆಯೊಳಗಡೆ ಬೆಚ್ಚಗೆ ಕೂತ್ಕೊಂಡಿದ್ಲು. ಆದ್ರೆ ಅವಳ ಮಗ ಚಿನ್ನು ತಾಯಿ ಹತ್ರ ಬಂದು, ಅಮ್ಮ ಸ್ವಲ್ಪ ಫ್ಯಾನ್ ಹಾಕಮ್ಮ, ಇಲ್ಲಾಂದ್ರೆ ನಾನು ನಿದ್ರೆ ಮಾಡಕ್ಕಾಗಲ್ಲ, ಊಟನೂ ಮಾಡಲ್ಲ. ಅಯ್ಯೋ ಬನ್ನು, ಯಾಕೋ ಈ ರೀತಿ ಹೇಳ್ತಾ ಇದೀಯಾ, ಫ್ಯಾನ್ ಹಾಕ್ಬೇಕಾ, ಈಗಾಗ್ಲೇ ತುಂಬಾ ಚಳಿ ಕಣೋ, ಫ್ಯಾನ್ ಇವತ್ತೊಂದಿನ ಬೇಡ ಬಿಟ್ಬಿಡೋ. ಇಲ್ಲ ಅಮ್ಮ, ನಿನ್ ಫ್ಯಾನ್ ಹಾಕಿದ್ರೇನೆ, ಫ್ಯಾನ್ ಇಲ್ಲಾಂದ್ರೆ ನನ್ನಿಂದ ನಿದ್ರೆ ಮಾಡಕ್ಕಾಗಲ್ಲ, ನಾನು ಆಮೇಲೆ ಅಳ್ತೀನಿ, ಫ್ಯಾನ್ ಹಾಕು ಅಮ್ಮ, ಫ್ಯಾನ್ ಹಾಕು ಅಂತ ಹೇಳ್ಬಿಟ್ಟು ಕಿರಿಚ್ತೀನಿ. ಆವಾಗ ಚೋಟು ಗಿಳಿ, ಅಯ್ಯಯ್ಯೋ ಕಿರ್ಚ್ಬೇಡ್ವೋ, ನೀನು ಕಿರ್ಚೋದ್ಗಿಂತ ಈ ಚಳಿಯಲ್ಲಿ ಒದ್ದಾಡೋದೇ ನನಗೆ ಪರವಾಗಿಲ್ಲ, ಹಾಗಂತ ಅಳುತ್ತಾನೆ ಹೋಗಿ ಫ್ಯಾನ್ ಹಾಕಿದ್ಲು. ಫ್ಯಾನ್ ಹಾಕಿದ ತಕ್ಷಣ ಚಳಿ ತಡ್ಕೊಳಕ್ಕಾಗದೆ ಬೆಡ್ಶೀಟ್ ಹಾಕೊಂಡು ಮಲಗದ್ಲು. ಈ ಕಡೆ ಚಿಚು ಮನೆಯಲ್ಲಿ ಚಿಚುಗೆ ತುಂಬಾನೇ ಕೋಪ ಬರ್ತಾ ಇತ್ತು. ಚಿನ್ನು ಮಾಡ್ತಾ ಇದ್ದಿದ್ದು ಸಾಧಾರಣವಾದ ಕೆಲಸ ಅಲ್ಲ, ಫ್ಯಾನ್ ಹಾಕಿದ್ದು ಮಾತ್ರ ಅಲ್ಲದೆ ಐಸ್ ವಾಟರ್ ಬೇರೆ ತೆಗೆದು ಅವನು ಕುಡಿತಾ ಇದ್ದ. ಹೇ ಏನೋ ಚಿನ್ನು ಇದು, ಐಸ್ ವಾಟರ, ಈ ಚಳಿಯಲ್ಲ, ಅಯ್ಯೋ ದೇವ್ರೆ ನಿಂಗೆ ಚಳಿನೇ ಆಗಲ್ವಾ. ಅಮ್ಮ ಫ್ಯಾನ್ ಹಾಕಿಲ್ಲ ಅಂದ್ರೆ ಗಾಳಿ ಬರಲ್ಲ, ಗಾಳಿ ಬರಲ್ಲ ಅಂದ್ರೆ ಸೊಳ್ಳೆ ಬರುತ್ತೆ, ಸೊಳ್ಳೆ ಬಂದ್ರೆ ಸೊಳ್ಳೆ ಕಚ್ಚುತ್ತೆ, ಆಮೇಲೆ ಡೆಂಗು ಫೀವರ್ ಬರುತ್ತೆ, ಆಮೇಲೆ ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಬೇಕು. ಅಯ್ಯೋ ನೀನು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಡ, ಈ ಚಳಿಯಲ್ಲಿ ಮಲಗಿ ಮಲಗಿ ನನಗೆ ರೋಗ ಕಾಯಿಲೆ ಎಲ್ಲ ಬಂದು ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗ್ತೀನಿ, ಹಾಗಂತ ಹೇಳಿದ್ಲು ಚಿಚುಕಾಗೆ. ಹಾಗಂತ ಹೇಳಿ ಚಿಚು ಹೋಗಿ ಫ್ಯಾನ್ ಆಫ್ ಮಾಡಿದ್ರೆ ಚಿನ್ನು ಪುನಃ ಫ್ಯಾನ್ ಹಾಕ್ತಾ ಇದ್ದ. ಹೀಗೆ ತಾಯಿ ಮಗನ ಮಧ್ಯದಲ್ಲಿ ದೊಡ್ಡ ಜಗಳನೆ ನಡೀತಾ ಇತ್ತು. ಕೊನೆಗೆ ಗೆದ್ದಿದ್ದು ಚಿನ್ನುಕಾಗೆನೆ. ಚಿಚುಕಾಗೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ಲು. ಮರುದಿನ ಬೆಳಗಾಯಿತು. ತಾಯಿ ಅಂದ್ರೆ ಎಲ್ರು ಕೂಡ ಬಾವಿಯಿಂದ ನೀರ್ ತಗೊಂಡ್ ಬರೋದಕ್ಕೋಸ್ಕರ ಬಾವಿ ಹತ್ರ ಹೋದಾಗ ಎಲ್ಲರ ಕಣ್ಣು ಕೆಂಪಾಗಿತ್ತು, ಎಲ್ಲರ ಮುಖಾನು ಬಾಡಿ ಹೋಗಿತ್ತು. ರಾತ್ರಿ ನಿದ್ರೆ ಮಾಡ್ಲಿಲ್ಲ ಅನ್ನೋದ್ರಿಂದ. ಆವಾಗ ಟೋನಿ, ಏನೋ ಏನ್ ಚಿಚು ಕಣ್ಣೆಲ್ಲ ಕೆಂಪಾಗಿದೆ? ಮತ್ತೆ ಕೆಂಪಾಗಿಲ್ದೆ ನಿದ್ರೆ ಮಾಡಿದ್ರೆ ತಾನೆ. ನನ್ ಮಗ ಚಿನ್ನು ನಿದ್ರೆ ಮಾಡಕ್ ಬಿಡ್ಲೇ ಇಲ್ಲ, ಆ ಫ್ಯಾನ್ ಹಾಕೊಂಡು. ಅಯ್ಯೋ ದೇವ್ರೆ, ಯಾಕೆ ಮಕ್ಳಿಗೆ ಸ್ವಲ್ಪನೂ ಚಳಿ ಆಗಲ್ವಾ? ನನ್ ಮಗ ಬನ್ನೂನು ಇದೇ ರೀತಿನೇ, ಫ್ಯಾನ್ ಹಾಕ್ಲಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ ಹಠ ಹಿಡ್ದ. ನನಗೆ ಬೇರೆ ದಾರಿನೇ ಇಲ್ಲ, ಅದಕ್ಕೆ ಫ್ಯಾನ್ ಹಾಕ್ಬಿಟ್ಟೆ ಟುನಿ. ನನ್ ಮಗಳು ಮಾತ್ರ ಸುಮ್ನೆ ಬಿಟ್ಲಾ? ಬುಜ್ಜಿನೂ ಫ್ಯಾನ್ ಹಾಕ್ಲಿಲ್ಲ ಅಂದ್ರೆ ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ ಅಂತ ಹೇಳೋದ್ಲು. ಅವಳು ಡಿಸೆಂಬರ್ ಅಲ್ಲಿ ಅವಳಿಗೆ ಸೆಕೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಇದೆಲ್ಲ ಕೇಳಕ್ಕಂತೂ ನಂಬೋತಾರನೇ ಇಲ್ಲ. ಹಾಗಂತ ತಾಯಿ ಅಂದ್ರೆ ಎಲ್ರು ಬೇಜಾನ್ ಮಾಡ್ಕೊಳ್ತಿದ್ರು. ಆದ್ರೆ ಈ ಬೇಸಿಗೆ ಕಾಲದಲ್ಲೆಲ್ಲ ಕರೆಂಟ್ ತೆಗಿತಾನೆ ಅಲ್ವಾ, ಈ ಚಳಿಗಾಲದಲ್ಲಿ ಕರೆಂಟ್ ತೆಗಿಯಕ್ಕೆ ಇವನಿಗೇನ್ ರೋಗ ಅಂತೆ? ಕರೆಂಟ್ ತೆಗ್ದ್ರೇನಾದ್ರೂ ಫ್ಯಾನ್ ಹಾಕ್ತೇ ಇರ್ಬೋದು, ಆವಾಗ ನೆಮ್ಮದಿಯಿಂದ ನಾವೆಲ್ರೂ ಮಲಗಿ ನಿದ್ರೆ ಮಾಡ್ಬೋದಲ್ವಾ? ಹಾಗಂತ ಚಿಚು ಹೇಳಿದಕ್ಕೆ ಇಬ್ರು ನಗಾಡಿದ್ರು. ಆದ್ರೆ ಅವರು ಕೂಡ ಮನ್ಸಲ್ಲಿ ಅದೇ ಬೇಡ್ಕೊಂಡ್ರು. ಆ ದಿನ ರಾತ್ರಿ ಅವರು ಬೇಡ್ಕೊಂಡಿದ್ದ ಆ ದೇವರಿಗೆ ಕೇಳಿಸ್ತೋ ಏನೋ. ಸರಿಯಾಗಿ ರಾತ್ರಿ 9 ಗಂಟೆಯ ಸಮಯ. ನಿದ್ರೆ ಮಾಡ್ಬೇಕು ಅಂತ ಬುಜ್ಜಿ ರೂಮ್ ಒಳಗಡೆ ಬಂದಾಗ ಪಟ್ ಅಂತ ಕರೆಂಟ್ ಹೋಯ್ತು. ಊರೇ ಕತ್ಲಲ್ಲಿ ಮುಳುಗೋಗಿತ್ತು. ಸುತ್ತಾ ಇದ್ದ ಫ್ಯಾನ್ ಇದ್ದಕ್ಕಿದ್ದಂತೆ ನಿಂತೋಯ್ತು. ಟೋನಿ ಮನಸ್ಸಲ್ಲಿ ದೇವರಿಗೆ ಧನ್ಯವಾದ ಹೇಳಿದ್ಲು.
ಬಾ ಮಗಳೇ, ಇವತ್ ರಾತ್ರಿ ಅದು ಹೇಗ್ ಫ್ಯಾನ್ ಹಾಕೊಂಡು ಮಲಗ್ತೀಯ ಅಂತ ನಾನು ನೋಡ್ತೀನಿ. ಹಾಗಂತ ಅನ್ಕೊಂಡಿದ್ದಾಗ ಈ ಕಡೆ ಚಿಚ್ಚು ಚೋಟು ಮನೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಫ್ಯಾನ್ ಇಲ್ಲ ಅನ್ನೋದ್ರಿಂದ ಮಕ್ಕಳಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಕಿಟಕಿ ಬಾಗಿಲು ಎಲ್ಲಾನು ಮುಚ್ಚಿರೋದ್ರಿಂದ ಹೊರಗಡೆ ಇರುವ ಗಾಳಿನೂ ಮನೆಯೊಳಗಡೆ ಬರ್ತಾ ಇರ್ಲಿಲ್ಲ. ಆದ್ರಿಂದ ಪಾಪ ಮಕ್ಕಳಿಗೆ ತುಂಬಾನು ಸೆಕೆ ಆಗ್ತಾ ಇತ್ತು. ಹೊರಗಡೆ ಮಂಚು ಬೀಳ್ತಾ ಇತ್ತು, ಆದ್ರೂ ಮನೆಯೊಳಗಡೆ ಸೆಕೆ. ಮಕ್ಳೆಲ್ರೂ ಕಿಚ್ಚಕ್ಕೆ ಶುರು ಮಾಡಿದ್ರು. ಅಮ್ಮ, ಫ್ಯಾನ್ ಇಲ್ಲ, ಸೆಕೆ ಆಗ್ತಾ ಇದೆ, ಇವಾಗ ಹೇಗಮ್ಮ ನಿದ್ರೆ ಮಾಡೋದು? ಅಮ್ಮ, ನನ್ ನಿದ್ರೆ ಬರ್ತಿದೆಮ್ಮ. ಸರಿ ಮಗಳೇ, ಕರೆಂಟ್ ಹೋದ್ರೆ ನಾನೇನ್ ಮಾಡುದು? ಬಾ ಮಲ್ಗೋ. ಅಯ್ಯೋ ಇಲ್ಲ, ನನ್ನಿಂದ ಮಲ್ಗಕ್ಕಾಗಲ್ಲ, ನನಗ್ ಫ್ಯಾನ್ ಬೇಕು. ಹಾಗಂತ ಜಗಳ ಮಾಡಿದ್ಲು. ಈ ಕಡೆ ಚಿಚು ಮನೆಯಲ್ಲೂ ಕೂಡ ಅಮ್ಮ, ಫ್ಯಾನ್ ಬೇಕು, ಫ್ಯಾನ್ ಬೇಕು ಹಾಗಂತ ಒಂದೇ ಜಗಳ. ಏನ್ ಮಾಡುದು ಅಂತ ತಾಯಿಯಂದ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಹೊರಗಡೆ ಚಳಿ, ಒಳಗಡೆ ಸೆಕೆ. ಮಕ್ಕಳಿಗೋಸ್ಕರ ಏನ್ ಮಾಡುದಂತ ಯೋಚನೆ ಮಾಡ್ತಾ ಇದ್ದಾಗ ಇನ್ನು ಲಾಭ ಇಲ್ಲ, ಹೊರಗಡೆ ಹೋಗಿ ನೋಡ್ತೀನಿ ಹಾಗಂತ ಹೇಳಿ ಟುನಿಗೂ ಬಚ್ಚಿ ಬೆಳಕಿಡ್ಕೊಂಡು ಹೊರಗಡೆ ಬಂದ್ಲು. ಆವಾಗ್ಲೇ ಚಿಚು ಚೋಟು ಕೂಡ ಒಬ್ಬೊಬ್ರು ಬೆಳಕಿಡ್ಕೊಂಡು ಹೊರಗಡೆ ಬಂದ್ರು. ಅವ್ರ 3 ಜನನು ಇದ್ರ ಬಗ್ಗೆನೇ ಮಾತಾಡ್ತಿದ್ರು. ನೋಡಿದ್ಯಾ ಟೋನಿ, ನೆಮ್ಮದಿಯಾಗಿ ಮಲಗ್ಬೋದ ಅಂತ ಅನ್ಕೊಂಡ್ರೆ ಈ ಮಕ್ಕಳು ಬಿಡ್ತಾನೆ ಇಲ್ಲ. ಹಾ, ನನ್ ಬನ್ನು, ನನಗೆ ಚಳಿ ಆಗ್ಬೇಕು, ನನಗೆ ಸೆಕೆ ಆಗ್ತಿದೆ, ಏನಾದ್ರೂ ಮಾಡು ಅಂತಿದ್ದಾನೆ. ಆವಾಗ ಟೋನಿಗೂ ಬಚ್ಚಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ತಂಪಾದ ಗಾಳಿ ಅವಳ ಮುಖಕ್ಕೆ ಹೊಡಿತು. ಹಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ಮಕ್ಕಳಿಗೆ ಒಳಗಡೆ ಸೆಕೆ ಆಗುತ್ತೆ, ನಮಗೆ ಒಳಗಡೆನೆ ಚಳಿ ಆಗುತ್ತೆ. ಆದ್ರೆ ಹೊರಗಡೆ ಈ ಗಾಳಿ ತುಂಬಾ ತಂಪಾಗಿದೆ ಅಲ್ವಾ, ಮಕ್ಕಳನ್ನ ಯಾಕೆ ನಾವು ಹೊರಗಡೆ ಮಲಗಿಸ್ಬಾರ್ದು? ಅವ್ರಿಗೂ ಚೆನ್ನಾಗಿರುತ್ತೆ, ನಾವು ಒಳಗಡೆ ಹೋಗಿ ಮಲ್ಕೊಳ್ಬೋದು, ನಮಗೂ ಚೆನ್ನಾಗಿರುತ್ತೆ. ಟೋನಿ, ಇದು ಒಳ್ಳೆ ಐಡಿಯಾನೇ. ಆವಾಗ ಇವತ್ತು ನಾನು ನೆಮ್ಮದಿಯಿಂದ ನಿದ್ರೆ ಮಾಡ್ಬೋದಾ? ತುಂಬಾ ಸಂತೋಷ. ಹಾಗಂತ ಅನ್ಕೊಂಡ್ರೋ ಇಲ್ವೋ, ತಕ್ಷಣ ಮನೆಯೊಳಗಡೆ ಹೋಗಿ ಮಕ್ಕಳು ಬೆಡ್ಡನ್ನ ತಗೊಂಡು ಬಂದು ಹೊರಗಡೆ ಹಾಕಿದ್ರು. ಹಾಗೆ ಮಕ್ಕಳನ್ನ ಹೋಗಿ ಕರ್ಕೊಂಡು ಬಂದ್ರು. ಬುಜ್ಜಿ, ಬಾ, ಬಂದು ಹೊರಗಡೆ ಮಲಗು, ಅಲ್ಲಿ ತಂಪಾದ ಗಾಳಿ ಬೀಸ್ತಾ ಇದೆ, ಬಾ. ಹಾಗಂತ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದ್ರು. ಮಕ್ಳಿಗೂ ಅಲ್ಲಿ ತಂಪಾದ ಗಾಳಿ ಬೀಸೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಅರೇ, ಫ್ಯಾನ್ ಗಾಳಿಗಿಂತ ಈ ಗಾಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೆ ಈ ಗಾಳಿ ತುಂಬಾನೇ ಇಷ್ಟ ಆಗಿದೆ. ಅದು ಅಲ್ಲದೆ ನಕ್ಷತ್ರನ ಎಣಿಸ್ಕೊಂಡೆ ನಿದ್ರೆ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನನಗೂ ಇಷ್ಟ ಆಯ್ತು, ನಾವೆಲ್ರೂ ಇಲ್ಲೇ ಮಲ್ಗೋಣ ಅಲ್ವಾ? ಹಾಗಂತ ಅಂದ್ಕೊಂಡು ಮಕ್ಕಳು 3 ಜನ ಹೋಗಿ ಮಲ್ಗಿದ್ರು. ಆವಾಗ ಬೆಳಕು ಪಕ್ಕದಲ್ಲೇ ಇಟ್ಟು ಮಕ್ಕಳಿಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಬೆಡ್ಶೀಟ್ ಎಲ್ಲ ಹೊತ್ಸಿ ಅಮ್ಮಂದ್ರು ಸಂತೋಷದಿಂದ. ಅಮ್ಮಯ್ಯ, ಮಕ್ಕಳು ಮಲಗಿದ್ರು, ನಾವು ಹೋಗಿ ಮಲ್ಗೋಣ ಹಾಗಂತ ಹೇಳಿ ಮಕ್ಕಳನ್ನ ಹೊರಗಡೆ ಮಲಗಿಸಿ ಆಮೇಲೆ ತಾಯಿಯಂದಿರು 3 ಜನನು ಒಳಗಡೆ ಬಂದು ಮಲ್ಕೊಂಡ್ರು. ಅವ್ರಿಗೆ ಇವಾಗ ಚೆನ್ನಾಗಿ ನಿದ್ರೇನೋ ಬರ್ತಾ ಇತ್ತು. ಹೊರಗಡೆ ಮಕ್ಕಳಿಗೂ ಕೂಡ ಒಳ್ಳೆ ನಿದ್ರೆ ಬಂತು. ಅವ್ರಿಗೆ ಅಲ್ಲಿ ತುಂಬಾನು ಚೆನ್ನಾಗಿತ್ತು. ಹಾಗೆ ಆ ದಿನ ರಾತ್ರಿನೂ ಕಳೀತು. ಮರುದಿನ ರಾತ್ರಿ ಕೂಡ 9 ಗಂಟೆಗೆ ಕರೆಂಟ್ ಹೋಯ್ತು. ಆದ್ರಿಂದ ಪುನಃ ಮಕ್ಕಳನ್ನ ಮಂಚ ಹೊರಗಡೆ ತಗೊಂಡ್ಬಂದು ಹಾಕಿ ಹೊರಗಡೆ ಮಲಗಿಸಿದ್ರು ತಾಯಿಯಂದಿರು. ಅವರು ಒಳಗಡೆ ಹೋಗಿ ಮಲಗಿದ್ರು. ಮಕ್ಕಳು ಕೂಡ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ರು. ತಾಯಿಯಂದಿರು ಒಳಗಡೆ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಟೋನಿ, ಚೋಟು ಹಾಗೂ ಚಿಚು ಮಾತಾಡ್ತಾ ಇದ್ದಾಗ ಮಹಿಹದ್ದು ಆ ಕಡೆ ಬರ್ತಾ ಇತ್ತು. ಅವರನ್ನು ನೋಡಿ ಅವ್ರ ಹತ್ರ ಹೋಗಿ, ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಏನಾದರೂ ಸಮಸ್ಯೆನಾ? ಎಲ್ರೂ ಚೆನ್ನಾಗಿನೇ ಇದ್ದೀರಾ? ಆವಾಗ ಟೋನಿ, ಏನ್ ಚೆನ್ನಾಗಿರೋದು ಮಹಿ, ಕರೆಂಟ್ ಹೋಗ್ತಾ ಇದೆ ರಾತ್ರಿ. ಮಕ್ಕಳು ಹೊರಗಡೆ ಮಲಗ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಪಾಪ ಮಕ್ಳಿಗೇನಾದ್ರೂ ಆದ್ರೆ. ಓ, ಇದಾ ನಿಮ್ ಕಷ್ಟ? ಕರೆಂಟ್ ಹೋಗೋದು ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಹಾಳಾಗಿತ್ತು. ಇವತ್ತು ಟ್ರಾನ್ಸ್ಫಾರ್ಮರು ಸರಿ ಮಾಡಿದ್ದಾರೆ. ಇನ್ನು 24 ಗಂಟೆ ಕರೆಂಟ್ ಇರುತ್ತೆ, ರಾತ್ರಿ ಕರೆಂಟ್ ಹೋಗಲ್ಲ. ಇವಾಗ ಓಕೆನಾ? ಸಂತೋಷವಾಗಿ ಮನೆಯೊಳಗಡೆ ಹೋಗಿ, ಕರೆಂಟ್ ಇವತ್ತು ಬರುತ್ತೆ ಹಾಗಂತ ಒಳ್ಳೆ ವಿಷಯ ಹೇಳಿದಕ್ಕೆ ಸಂತೋಷಪಟ್ಟು ಮಹಿ ಅಲ್ಲಿಂದ ಹೋದ್ಲು. ಆದ್ರೆ ಪಾಪ ಇವ್ರ 3 ಜನಕ್ಕೂ ಭಯ ಹಿಡ್ಕೊಳ್ತು. ಅಯ್ಯೋ, ಕರೆಂಟ್ ಇರುತ್ತಾ? ಹಾಗಾದ್ರೆ ಇವತ್ತು ಮಕ್ಕಳು ಒಳಗಡೆ ಫ್ಯಾನ್ ಹಾಕೊಳ್ತಾರಾ? ಏನ್ ಮಾಡೋದು, ಎಲ್ಲ ನಮ್ಮ ಹಣೆ ಬರಹ. ಈ ಕರೆಂಟ್ ಇನ್ನೊಂದು 2-3 ದಿನ ಬರ್ದೇನೆ ಇದ್ದಿರ್ಬೋದು. ಅಯ್ಯೋ, ಇವತ್ತು ರಾತ್ರಿ ನನ್ನಿದ್ರೆ ಏನ್ ಮಾಡೋದು? ಮಕ್ಕಳು ಒಳಗಡೆ ಮಲಗ್ತಾರೆ, ಫ್ಯಾನ್ ಹಾಕೊಳ್ತಾರೆ, ಪುನಃ ನಮಗ್ ಚಳಿ ಆಗುತ್ತೆ. ಹಾಗೇನೆ ಕಷ್ಟಪಟ್ಟು ಮಲಗ್ಬೇಕಷ್ಟೆ ಹಾಗಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ರು. ಆ ದಿನ ರಾತ್ರಿ 9 ಗಂಟೆ ಹೊರಗಡೆ ಲೈಟ್ ಎಲ್ಲ ಉರಿತಾ ಇತ್ತು. ಮನೆಯೊಳಗಡೆನೂ ಲೈಟ್ ಫ್ಯಾನ್ ಎಲ್ಲ ಹೋಗ್ತಾ ಇತ್ತು. ಇನ್ನೇನು ಇವತ್ತು ರಾತ್ರಿ ಮಲ್ಗಕ್ಕಾಗಲ್ಲ ಅಂತ ಟೋನಿ ಒಳಗಡೆ ಬಂದಾಗ ಬುಜ್ಜಿ ಮಂಚದಲ್ಲಿ ಕೂತ್ಕೊಂಡಿದ್ಲು. ಬುಜ್ಜಿ, ಫ್ಯಾನ್ ಹಾಕೋ, ಬಾ ಮಲ್ಗು ಹಾಗಂತ ಹೇಳಿದಾಗ ಬುಜ್ಜಿ ಮಂಚದಿಂದ ಕೆಳಗಡೆ ಇಳಿದು, ಇಲ್ಲಮ್ಮ, ನಾನು ಇಲ್ಲಿ ಮಲ್ಗಲ್ಲ. ನಾನು ಚಿನ್ನು ಬನ್ನು ನೆನೆ ತರ ಹೊರಗಡೆ ಹೋಗಿ ಮಲ್ಕೊಳ್ತೀವಿ. ಇಲ್ಲಿ ಫ್ಯಾನ್ ಗಾಳಿ ನಂಗೆ ಇಷ್ಟ ಆಗ್ತಾ ಇಲ್ಲ, ಹೊರಗಡೆ ಗಾಳಿ ಚೆನ್ನಾಗಿದೆ, ನಾವು ಅಲ್ಲೇ ಮಲಗ್ತೀವಿ ಹಾಗಂತ ಹೇಳಿದಾಗ, ನಿಜನಾ? ನೀನು ಹೊರಗಡೆ ಮಲಗ್ತೀಯ ಬುಜ್ಜಿ?
ಹೌದಮ್ಮ, ಇಲ್ಲಿ ನೀನ್ ಚೆನ್ನಾಗಿ ಮಲ್ಗೋ, ನಿನಗೆ ಚಳಿ ಆಗಲ್ಲ. ನನಗೆ ಒಳ್ಳೆ ಗಾಳಿ ಬೇಕು, ಹೊರಗಡೆ ಮಲಗ್ತೀನಿ. ಹಾಗಂತ ಹೇಳ್ತಾ ಇದ್ದಾಗ ಹೊರಗಡೆ ಚಿನ್ನು ಬನ್ನು ಇಬ್ರು ಜೋರಾಗಿ ಕರೆದ್ರು. ಆಂಟಿ, ನಾವು ಹೊರಗಡೆ ಮಲಗ್ತಾ ಇದ್ದೀವಿ, ಬುಜ್ಜಿನ ಸ್ವಲ್ಪ ಕಳಿಸ್ತೀರಾ? ಹೌದು, ಇಲ್ಲಿ ಮಲಗೋದು ನನಗೆ ತುಂಬಾ ಇಷ್ಟ, ನೀವೆಲ್ಲರೂ ಒಳಗಡೆ ಮಲಗಿ. ಹಾಗಂತ ಹೇಳಿದಾಗ ಟುನಿ ಸಂತೋಷಪಟ್ಲು. ಅವಳಿಗೆ ಇವತ್ತು ಚೆನ್ನಾಗಿ ನಿದ್ರೆ ಮಾಡ್ಬೋದು ಅಂತ ಅಂದ್ಕೊಂಡು ಅದನ್ನ ಚೋಟು ಹಾಗೂ ಚಿಚು ಹತ್ರನೂ ಹೋಗಿ ಹೇಳಿದ್ಲು. ಏನೋ, ಹೌದಾ, ಮಕ್ಕಳು ಹೊರಗಡೆ ಮಲಗ್ತಾರಾ, ನಾವು ಒಳಗಡೆನಾ? ಹಾಗಂತ ಹೇಳಿ ಆ ದಿನ ರಾತ್ರಿ ಕರೆಂಟ್ ಇದ್ರೂ ಕೂಡ ಮಕ್ಕಳು 3 ಜನ ಹೊರಗಡೆನೆ ಬಂದು ಮಲ್ಕೊಂಡ್ರು. ಸ್ವಲ್ಪ ಹೊತ್ತಲ್ಲಿ ನಿದ್ರೇನೋ ಮಾಡಿದ್ರು. ತಾಯಿಯಂದಿರು ಎಲ್ರು ಕೂಡ ಮನೆಯೊಳಗಡೆ ಹೋಗಿ ಬೆಚ್ಚಗೆ ಮಲ್ಕೊಂಡು ನಿದ್ರೆ ಮಾಡಿದ್ರು. ಹಾಗೆ ಕೆಲವು ದಿನಗಳು ಹೋಯ್ತು. ಆ ಚಳಿಗಾಲ ಇಡೀ ಚಿಕ್ಕ ಮಕ್ಕಳು ಎಲ್ರು ಕೂಡ ಹೊರಗಡೆ ತಂಪಾಗಿ ಮಲ್ಕೊಂಡಿದ್ರು. ದೊಡ್ಡವರು ಎಲ್ರು ಮನೆಯೊಳಗಡೆ ಬೆಚ್ಚಗೆ ಮಲ್ಕೊಂಡಿದ್ರು. ಆದ್ರಿಂದ ಯಾರಿಗೂ ಯಾವುದೇ ಕಷ್ಟನೂ ಇರ್ಲಿಲ್ಲ. ಬೆಳಿಗ್ಗೆ ಎದ್ದೇಳುವಾಗ ಎಲ್ರ ಮುಖದಲ್ಲೂ ಕೂಡ ಒಂದು ಸಂತೋಷ ಕಾಣಿಸ್ತಿತ್ತು. ಟುನಿ ಗುಬ್ಬಚ್ಚಿಯ ರಿಸೆಪ್ಷನ್. ಲೂಸಿ ಹಾಗೂ ಟುನಿ ಇಬ್ರಿಗೂ ಮದುವೆ ತುಂಬಾ ಚೆನ್ನಾಗಿ ನಡೆದು ಮುಗ್ದಿತ್ತು. ಲೂಸಿ ಪಾರಿವಾಳ ಟುನಿನ ಕರ್ಕೊಂಡು ಅವನ ಮನೆಗೆ ಬಂದ. ಹಾಗೆ ಟುನಿ ತನ್ನ ಗಂಡನ ಜೊತೆ ಜೀವನ ಬಾಳಕ್ ಶುರು ಮಾಡಿದ್ಲು. ಒಂದಿನ ಲೂಸಿ ಟುನಿನ ಕಾರ್ ಶೋರೂಮ್ಗೆ ಕರ್ಕೊಂಡು ಹೋಗಿ, ಟುನಿ, ಇದು ಲೇಟೆಸ್ಟ್ ಮಾಡೆಲ್ ಅಂತೆ, ತುಂಬಾ ಚೆನ್ನಾಗಿದೆ, ಇದನ್ನೇ ನಾವು ತಗೊಳ್ಳೋಣ. ಈ ಕಾರಲ್ಲಿ ಇನ್ಮುಂದೆ ನಾವು ಆಫೀಸ್ಗೆ ಹೋಗ್ಬೋದು. ಆವಾಗ ಟುನಿ ಆ ಕಾರನ್ನ ನೋಡಿ, ಏನಿದು, ಈ ಕಾರ್ಗೆ ಎಷ್ಟು ಬೆಲೆ? ಇದರಲ್ಲಿ 10 ಆಟೋ ತಗೊಳ್ಬೋದಲ್ವಾ? ಹಾಗಿರುವಾಗ ಯಾಕೆ ಈ ಕಾರು? ಇದು ಮೈಲೇಜ್ ಎಷ್ಟು ಕೊಡುತ್ತೆ? ಸರ್ವಿಸ್ ಚಾರ್ಜ್ ಎಷ್ಟು? ನಾವು ಯಾಕೆ ಆಫೀಸ್ಗೆ ನಡ್ಕೊಂಡು ಹೋಗ್ಬಾರ್ದು? ಕಾರ್ ಇವಾಗ ಬೇಕಾ ಬೇಡ? ಟುನಿ, ಇವಾಗ ನೀನು ಟುನಿ ಅಲ್ಲ, ನನ್ನ ಹೆಂಡ್ತಿ. ನನ್ನ ಸ್ಟೇಟಸ್ ಹೇಗೆ ಅಂತ ನಿನಗೆ ಗೊತ್ತು ತಾನೆ, ಅದಕ್ಕೆ ತಕ್ಕಂಗೆ ನೀನು ಕೂಡ ಬದಲಾಗಬೇಕು. ಈ ಕಾರ್ನ ನಾವಿವಾಗ ತಗೊಳ್ಳೇಬೇಕು, ಸರಿನಾ? ಹಾಗಂತ ಹೇಳಿ ಲೂಸಿ ಕಾರ್ ತಗೊಂಡು ಆ ಕಾರಲ್ಲಿ ತನ್ನ ಹೆಂಡತಿನ ಮನೆಗೆ ಕರ್ಕೊಂಡು ಹೋದ. ಮರುದಿನ ಲೂಸಿ ಆಫೀಸಲ್ಲಿ ಟುನಿಗೂ ಒಂದು ಕೆಲಸ ಸಿಕ್ತು. ಟುನಿ ಎಸಿ ರೂಮಲ್ಲಿ ಕೂತ್ಕೊಂಡು ಫೈಲ್ಸ್ಗಳನ್ನ ನೋಡ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಲು. ಹೀಗೆ 2 ದಿನಾನೂ ಹೋಯ್ತು. ಮುಂದಿನ ಭಾನುವಾರ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಲೂಸಿ ಟುನಿ ನಿರ್ಧಾರ ಮಾಡಿ ಅವರ ಬಾಸನ್ನ ನೋಡಕ್ ಹೋದ್ರು. ಸರ್, ನಿಮಗೆ ಗೊತ್ತಲ್ವಾ, ನಮ್ಮಿಬ್ರಿಗೂ ಇವಾಗಲೇ ಮದುವೆ ನಡೆದಿದೆ. ಹೌದು ಸರ್, ನಾವು ಮುಂದಿನ ಸಂಡೇ ಒಂದು ರಿಸೆಪ್ಷನ್ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಆ ರಿಸೆಪ್ಷನ್ಗೆ 2 ದಿನ ರಜೆ ಬೇಕು. ನಾವು ಟ್ಯೂಸ್ಡೇ ಆಫೀಸ್ಗೆ ಬರ್ತೀವಿ. ಆವಾಗ ಬಾಸ್ ಹೇಳಿದ್ರು, ಏನೋ ರಜೆನಾ, ರಿಸೆಪ್ಷನಾ? ಇಲ್ಲಿ ನೋಡಮ್ಮ, ಫೈನಲ್ ಆಡಿಟಿಂಗ್ ಬೇರೆ ಇದೆ. ಕೆಲಸಕ್ಕೆ ಸೇರಿ 2 ದಿನದಲ್ಲಿ ನೀನು ರಜೆ ಕೇಳಿದ್ರೆ ಹೇಗೆ? ಆ ರಜೆ ಎಲ್ಲ ಕೊಡಕ್ಕಾಗಲ್ಲಮ್ಮ. ಆವಾಗ ಟುನಿ ಬೇಜಾರಿಂದ, ಸರ್, ಜೀವನದಲ್ಲಿ ಒಂದೇ ಒಂದು ಸಲ ನಡೆಯೋದು ಮದುವೆ. ಆ ಮದುವೆ ರಿಸೆಪ್ಷನ್ಗೆ ರಜೆ ಕೊಡಲ್ಲ ಅಂದರೆ ಹೇಗೆ ಸರ್? ಪ್ಲೀಸ್ ಸರ್, ನೀವು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ರಜೆ ಮಾತ್ರ ಕೊಡಿ ಸರ್. ಆವಾಗ ಬಾಸ್ ದಾರಿ ಇಲ್ಲದೆ, ಸರಿ ಸರಿ, ಬೇಜಾರು ಮಾಡ್ಕೊಳ್ಬೇಡ, ರಿಸೆಪ್ಷನ್ ಭಾನುವಾರ ಅಲ್ವಾ, ನಿಮಗೆ ಮಂಡೇ ಒಂದಿನ ರಜೆ ಕೊಡ್ತಾ ಇದ್ದೀನಿ. ಟ್ಯೂಸ್ಡೇ ನೀವು ಆಫೀಸ್ಗೆ ಬರಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ ಮಾಡಿಬಿಡ್ತೀನಿ. ಲೂಸಿ ಹಾಗೂ ಟುನಿ ಸಂತೋಷದಿಂದ ಹೊರಗಡೆ ಬಂದ್ರು. ಆ ದಿನ ರಾತ್ರಿ ಸಮಯ. ಅಮ್ಮಯ್ಯ, ಹೇಗೋ ಬಾಸ್ ಅಂತ ರಜೆ ಕೊಟ್ರು. ನಾಳೆ ಪರ್ಮಿಷನ್ ಹಾಕಿ ನಾವು ಇನ್ವಿಟೇಷನ್ ಎಲ್ರಿಗೂ ಕೊಟ್ಬಿಟ್ಟು ಬರೋಣ, ಆವಾಗ ಸಮಯ ವೇಸ್ಟ್ ಆಗಲ್ಲ. ಹಾ, ಇದೊಳ್ಳೆ ಐಡಿಯಾನೇ. ಹಾಗಾದ್ರೆ ನಾಳೆನೇ ನಾವು ಕಾರಲ್ಲಿ ಊರಿಗೆ ಹೋಗ್ಬಿಡೋಣವಾ? ಆವಾಗ ಲೂಸಿ ಮುಖ ಬದಲಾಯಿಸ್ಕೊಂಡು, ಕಾರಲ್ಲಿ ಯಾಕೆ? ಅದು ಹಳ್ಳಿ ಅಲ್ವಾ, ಹಳ್ಳಿಯಲ್ಲಿ ರೋಡೆಲ್ಲ ಚೆನ್ನಾಗಿರಲ್ಲ. ಕಾರ್ ತಗೊಂಡು ಹೋದ್ರೆ ಕಾರ್ಗೆ ಏನಾದರೂ ಸ್ಕ್ಯಾಚಸ್ ಆದರೆ, ಅದು ಅಲ್ಲದೆ ಪೆಟ್ರೋಲ್ ಖರ್ಚು ಬೇರೆ. ಯಾಕೆ ಹೇಳಿ, ನಾವಿಬ್ರು ಬಸ್ಸಲ್ಲೇ ಹೋಗ್ಬೋದಲ್ವಾ? ಅಯ್ಯೋ ಟೋನಿ, ಪೆಟ್ರೋಲ್ ಹೇಗೆ ವೇಸ್ಟ್ ಆಗುತ್ತೆ? ರಿಸೆಪ್ಷನ್ಗೆ ಎಲ್ಲರನ್ನೂ ಕರಿಬೇಕಲ್ವಾ? ಪರವಾಗಿಲ್ಲ, ನಿಮ್ಮ ಗೆಳತಿ ಚಿಚಿ ಇದ್ದಾರೆ ಅಲ್ವಾ, ಅವ್ರ ಹತ್ರ ಆಟೋ ಇದೆ ಅಲ್ವಾ? ಆ ಆಟೋದಲ್ಲಿ ನಾನು ಮಾತ್ರ ಹೋಗ್ಬಿಟ್ಟು ಬರ್ತೀನಿ. ಅವಾಗ ಅಷ್ಟು ಹಣ ಖರ್ಚಾಗಲ್ಲ, ಕಡಿಮೆನೇ ಖರ್ಚಾಗೋದು. ಅದನ್ನು ಕೇಳಿ ಲೂಸಿ, ನೀನು ನನ್ನ ಮಾತು ಕೇಳಲ್ಲ. ಸರಿ, ಬೇರೆ ದಾರಿನೂ ಇಲ್ಲ. ಚಿಚು ಹತ್ರ ಹೇಳಿ ನೋಡ್ತೀನಿ, ಅವಳು ಬರ್ತಾಳಂತ ನೋಡಬೇಕು. ಹಾಗಂತ ಹೇಳಿ ಲೂಸಿ ಚಿಚಿಗೆ ಕಾಲ್ ಮಾಡ್ದ. ಚಿಚು, ಹೇಗಿದ್ಯಾ? ತುಂಬ ಬಿಸಿನಾ? ನಾಳೆ ಟುನಿ ಊರಿಗೆ ಸ್ವಲ್ಪ ಇನ್ವಿಟೇಷನ್ ಕೊಡೋಕೆ ಹೋಗಬೇಕು, ಅದಕ್ಕೆ ನೀನು ಬರ್ತೀಯಾ ಅಂತ. ಆವಾಗ ಚಿಚುಕಾಗೆ, ಏನೋ ಟೋನಿ ಊರಿಗೆ ಇನ್ವಿಟೇಷನ್ ಕೊಡೋಕೆ ಹೋಗ್ಬೇಕಾ? ಇಲ್ಲ ಲೂಸಿ, ನಾಳೆ ನಾನು ತುಂಬ ಬಿಸಿ. ಈವ್ನಿಂಗ್ ನನಗೆ ತುಂಬ ಹೈರಿದೆ, ನಾನು ಅಲ್ಲಿಗೆ ಹೋಗಲೇಬೇಕು. ಅದು ಅಲ್ಲದೆ ನಿನ್ನ ಹೆಂಡತಿ ಜೊತೆ ಹೋಗೋದ್ರಲ್ಲಿ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಅರೆ ಇಲ್ಲ ಚಿಚು, ಟೋನಿನೇ ಹೇಳಿದ್ದು ಲೂಸಿ ಜೊತೆ ನಾನು ಊರಿಗೆ ಹೋಗ್ತೀನಿ ಅಂತ, ಅದಕ್ಕೋಸ್ಕರನೇ ನಾನು ಕರೆದಿದ್ದು. ಚಿಚು ಆಶ್ಚರ್ಯದಿಂದ, ಏನೋ ಟೋನಿ ನನ್ನ ಜೊತೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ಲಾ? ಇದು ದೊಡ್ಡ ವಿಷಯನೇ. ಸರಿ ಸರಿ, ಇವಾಗಲೂ ಅವಳಿಗೆ ಓಕೆ ಅಂದಿಲ್ಲ ಅಂದರೆ ಆಮೇಲೆ ಕೋಪ ಮಾಡ್ಕೊಳ್ತಾಳೆ.
ನಾಳೆ ಬರ್ತೀನಿ. ಮರುದಿನ ಮಧ್ಯಾಹ್ನದ ಸಮಯ ಟುನಿ ಗುಬ್ಬಚ್ಚಿ ಆಫೀಸಿಂದ ಪರ್ಮಿಷನ್ ತಗೊಂಡು ಹೊರಗಡೆ ಬಂದ್ಲು. ಅಷ್ಟರಲ್ಲಿ ಚಿಚುಕಾಗೆ ಹೊರಗಡೆ ಆಟೋ ತಗೊಂಡು ಬಂದು ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ಲು. ಆವಾಗ ಟೋನಿ ಆ ಆಟೋದಲ್ಲಿ ಹತ್ತದ್ಲು. ಚಿಚು ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೌದು, ಚಿನ್ನು ಹೇಗಿದ್ದಾನೆ? ಆವಾಗ ಚಿಚುಕಾಗೆ, ಚೆನ್ನಾಗಿದ್ದೀನಿ. ಮೊದಲು ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳೋ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಯಾಕಕ್ಕ ಇಷ್ಟು ಕೋಪ? ಸರಿ, ಮೊದಲು ಚೋಟು ಮನೆಗೆ ಹೋಗಿ ಅಲ್ಲಿಗೆ ಹೋಗೋಣ. ಚಿಚು ಗಾಡಿ ಓಡಿಸ್ಕೊಂಡಿದ್ಲು. ಟುನಿ ಗುಬ್ಬಚ್ಚಿ ಹಿಂದೆ ಕೂತ್ಕೊಂಡು ಅವಳ ಜೊತೆ ಏನೇನೋ ಮಾತಾಡ್ತಾ ಇದ್ಲು. ಆದ್ರೆ ಚಿಚು ಅಂತೂ ಹೌದು, ಗೊತ್ತಿಲ್ಲ ಅಂತ 2 ಮಾತಲ್ಲಿ ಉತ್ತರ ಕೊಡ್ತಾ ಇದ್ಲು. ಕೊನೆಗೆ ಚೋಟು ಮನೇನೂ ಬಂತು. ಅಕ್ಕ, 5 ನಿಮಿಷ, ನಾನು ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ಇಲ್ಲಿಂದ ನಾವು ಇನ್ನೊಬ್ರು ಮನೆಗೆ ಹೋಗ್ಬೇಕು. ಸರಿ, ಆದಷ್ಟು ಬೇಗ ಬಾ. ಮೀಟರ್ ಅಂತೂ ರನ್ನಿಂಗ್ ಅಲ್ಲೇ ಇರುತ್ತೆ, ನೋಡ್ಕೊ. ಟುನಿ ನಗಾಡ್ಕೊಂಡು ಚೋಟು ಮನೆಯೊಳಗಡೆ ಹೋದ್ಲು. 5 ನಿಮಿಷ ಅನ್ನೋದು 10 ನಿಮಿಷ ಆಯ್ತು. 10 ನಿಮಿಷ 20 ನಿಮಿಷ, 20 ನಿಮಿಷ ಅರ್ಧ ಗಂಟೆ ಆಯ್ತು. ಆದ್ರೂ ಕೂಡ ಟೋನಿ ಹೊರಗಡೆ ಬರ್ಲೇ ಇಲ್ಲ. ಆದ್ರಿಂದ ಚಿಚು ಕೋಪದಿಂದ ಈ ರೀತಿ ಮಾತಾಡ್ಕೊಳ್ತಿದ್ಲು. ಏನಿ ಗುಬ್ಬಚ್ಚಿ, 5 ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆಯ್ತು, ಇನ್ನೂ ಬರ್ಲೇ ಇಲ್ಲ. ನಾನು ಬಾಡಿಗೆಗೆ ಹೋಗೋದ್ ಬೇಡ್ವಾ? ಹಾಗಂತ ಅವಳು ಅಂದ್ಕೊಂಡು ಜೋರಾಗಿ ಕಿರ್ಚಿದ್ಲು. ಆವಾಗ್ಲೇ ಟೋನಿ ಗುಬ್ಬಚ್ಚಿ ಚೋಟು ಮನೆಯಿಂದ ಹೊರಗಡೆ ಬಂದ್ಲು. ಆವಾಗ ಚಿಚು ಕೋಪದಿಂದ, ಏನ್ ಟೋನಿ, 5 ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ದಾಟ್ತು, ಇನ್ನೂ ಬಂದಿಲ್ಲ ನೀನು? ನನಗೆ ಸಂಜೆ ಬಾಡಿಗೆ ಇದೆ ಅಂತ ನಾನು ಹೇಳ್ದೆ ತಾನೆ ನಿನ್ನ ಹತ್ರ? ಅಯ್ಯೋ ಸಾರಿ ಅಕ್ಕ, ಈ ಚೋಟು ನನ್ನನ್ನು ಬಿಟ್ರೆ ತಾನೆ ನನಗೋಸ್ಕರ ಬಿಸಿ ಬಿಸಿ ಕಜ್ಜಾಯ ಮಾಡಿದ್ಲಾ, ಅದನ್ನ ತಿಂದ್ಬಿಟ್ಟು ಹೋಗ್ಬೇಕು ಅಂತ ಒಂದೇ ಹಠ. ತಿಂತಾ ಇದ್ದಿದ್ರಲ್ಲಿ ನನಗೆ ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ. ಆವಾಗ ಚಿಚು ಕೋಪ ಎಲ್ಲಾನು ಶಾಂತವಾಯಿತು. ಏನೋ ಕಜ್ಜಾಯನ ಬೆಲ್ಲ ಹಾಕಿದ್ದ ಇಲ್ಲ ಸಕ್ಕರೆ ಹಾಕಿದ್ದ? ಬೆಲ್ಲ ಹಾಕಿದ್ದೆ, ತುಂಬಾನೇ ಸಾಫ್ಟ್ ಆಗಿತ್ತು, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು. ಎಲ್ಲ ಮಾತಾಡ್ತೀಯ, ಒಳಗಡೆ ಕರ್ಕೊಂಡು ಹೋಗಿ ಆ ಕಜ್ಜಾಯ ಕೊಡಿಸ್ಬೇಕು ಅಂತ ಅನಿಸ್ತಾ ನಿನಗೆ? ನೀನ್ ಮಾತ್ರ ತಿಂದ್ಬಿಟ್ಟು ಬಂದೆ, ನಾನ್ ಮಾತ್ರ ಕೂತ್ಕೊಂಡಿರ್ಬೇಕಾ? ಇದು ಅನ್ಯಾಯ. ಟುನಿ ನಗುತ್ತಾ, ನಾನು ಏನೇ ಮಾತಾಡಿದ್ರು ನೀನ್ ನನ್ನ ಜೊತೆ ಮಾತಾಡ್ತಿಲ್ಲ, ಕರೆದ್ರೆ ಬರ್ತೀಯೋ ಇಲ್ವಾ ಅಂತ ಗೊತ್ತಿಲ್ಲ, ಅದಕ್ಕೆ ಹೋದೆ. ಕೋಪ ಇವತ್ತಿರುತ್ತೆ, ಆದ್ರೆ ಹಸುವೆ ಯಾವಾಗ್ಲೂ ಇರುತ್ತೆ ತಾನೆ. ಸರಿ, ಇನ್ ಮುಂದೆ ನೀನ್ ಯಾರ ಮನೆಗೆ ಹೋದ್ರು ನಾನು ಕೂಡ ಬರ್ತೀನಿ. ಅವಾಗ ಅವ್ರು ಏನ್ ಕೊಡ್ತಾರೋ ಅದ್ರ ನಾನು ತಿಂತೀನಿ. ಟುನಿ ಸರಿ ಅಂತ ಹೇಳಿ, ಸರಿ ಅಕ್ಕ, ಇವಾಗ ನಾವು ಕುಹು ಮನೆಗೆ ಹೋಗ್ಬೇಕು, ಬೇಗ ಗಾಡಿ ತೆಗಿರಿ. ಹಾಗೆ ಟುನಿ ಚಿಚು ಇಬ್ರು ಕೂಡ ಕುಹು ಮನೆಗೆ ಹೋದ್ರು. ಅಲ್ಲಿ ಕುಹು ಅವ್ರಿಗೆ ಬಿಸಿ ಬಿಸಿ ಬೋಂಡಾನ ಮಾಡಿಕೊಟ್ಟಿದ್ಲು. ಹಾಗೆ ಕೆಲವರು ತೆಂಗಿನಕಾಯಿ ಲಡ್ಡುಗಳನ್ನ ಮಾಡಿಟ್ಟಿದ್ರು. ಟುನಿ ಜೊತೆನೆ ಚಿಚುನು ಮನೆಯೊಳಗಡೆ ಹೋಗಿ ಆಹಾ ಓಹೋ ಅಂತ ಅವ್ರ ಹತ್ರ ಮಾತಾಡಿ ಅವ್ರು ಕೊಟ್ಟ ತಿಂಡಿಗಳನ್ನೆಲ್ಲ ಹೊಟ್ಟೆ ತುಂಬಾ ತಿಂತಾ ಇದ್ಲು. ಆಮೇಲೆ ಕೊನೆಯದಾಗಿ ಅವ್ರು ಹೋಗಿದ್ದು ಮಹಿ ಹದ್ದಿನ ಮನೆಗೆ. ಮಹಿ ಟುನಿಯ ನೋಡಿ ತುಂಬಾನು ಸಂತೋಷಪಟ್ಲು. ಮಹಿ ಅವರೇ, ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಿಮ್ಮಿಂದಾನೆ ಲೂಸಿನ ನಾನು ಮದುವೆ ಮಾಡ್ಕೊಂಡಿದ್ದು. ಲೂಸಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಟುನಿ, ಮೊದ್ಲೆಲ್ಲ ನಿನ್ನ ನೋಡುವಾಗ ನೀನು ತುಂಬಾ ಬೇಜಾರಲ್ಲಿ ಇರ್ತಾ ಇದ್ದೆ, ಇವಾಗ ನೀನು ಇಷ್ಟು ಖುಷಿಯಾಗಿದ್ಯಾ, ನೋಡಕ್ಕಂತೂ ತುಂಬಾನೇ ಸಂತೋಷವಾಗಿದೆ. ಲೂಸಿ ಒಳ್ಳೆ ಹುಡುಗ, ನನಗ್ ಗೊತ್ತು. ರಿಸೆಪ್ಷನ್ಗೆ ತಾನೆ, ಖಂಡಿತ ನಾನು ಬರ್ತೀನಿ. ಆವಾಗ ಚಿಚು, ಸರಿ ನಾವು ಹೊರಡ್ತೀವಿ. ಹಾಗೆ ಭಾನುವಾರದ ದಿನಾನು ಬಂತು. ಒಂದು ದೊಡ್ಡ ಹಾಲಲ್ಲಿ ಲೂಸಿ ಹಾಗೂ ಟೋನಿ ಇಬ್ರು ಕೂಡ ತುಂಬಾನೇ ಬೆಲೆ ಜಾಸ್ತಿ ಇರುವ ಬಟ್ಟೆಗಳನ್ನ ಹಾಕೊಂಡು ಬರೋರು ಎಲ್ಲರನ್ನ ಕೂಡ ಅವರು ನಗಾಡ್ಕೊಂಡು ರಿಸೀವ್ ಮಾಡ್ಕೊಳ್ತಾ ಇದ್ರು. ಟೋನಿ ಅವಳ ಜಿಪುಣತನ ಎಲ್ಲವನ್ನೂ ಬಿಟ್ಟಿದ್ಲು. ಇವಾಗ ಎಲ್ಲರ ಹತ್ರನೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆ ದಿನ ಸಂಜೆ ಸಮಯ ಎಲ್ರೂ ಊಟಕ್ಕೋಸ್ಕರ ಕೂತಾಗ ಅವರ ಮುಂದ್ಗಡೆ ಹಲವು ತರದ ಆಹಾರಗಳು ಇತ್ತು. ಅದರ ನೋಡಿ ಎಲ್ರೂ ಸಂತೋಷ ಪಡ್ತಾ ಇದ್ರು. ಆವಾಗ ಟೋನಿ ಅಲ್ಲಿ ಆಹಾರ ಬಡ್ಸೋರ್ನ ಕರೆದು, ಯಾರಿಗೂ ಯಾವುದೇ ಕೊರತೆನೂ ಇರಬಾರ್ದು, ಎಲ್ಲರ ಎಲೆಯಲ್ಲೂ ಎಲ್ಲಾನು ಇರಬೇಕು, ಸರಿನಾ? ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲಾನು ಹಾಕಿ. ಆವಾಗ ಚಿಚು ಹತ್ರ ಹೋದ ಟೋನಿ ಗುಬ್ಬಚ್ಚಿ ಚಿಚು ಅವಳ ಎಲೆಯಲ್ಲಿ ಆಹಾರಗಳನ್ನ ಇಟ್ಕೊಂಡು ಊಟ ಮಾಡಕ್ಕೆ ತಯಾರಾಗಿರೋದನ್ನ ನೋಡಿದ್ಲು. ಆವಾಗ ಟೋನಿ ತುಂಬಾನು ಸಂತೋಷದಿಂದ ಚಿಚುನ ನೋಡಿ ಈ ರೀತಿ ಹೇಳಿದ್ಲು, ಚಿಚು ಅಕ್ಕ, ಏನೂ ಕಷ್ಟ ಇಲ್ಲ ತಾನೆ? ಎಲೆಯಲ್ಲಿ ಎಲ್ಲ ಆಹಾರನೂ ಇದೆಯಾ? ಇಲ್ಲ ಇನ್ನೂ 2 ಗುಲಾಬ್ ಜಾಮೂನ್ ಸ್ವೀಟ್ ಏನಾದರೂ ತಗೊಂಡ್ಬರಕ್ಕೆ ಹೇಳಲಾ? ಆವಾಗ ಚಿಚುಕಾಗೆ ಟೋನಿ ಹತ್ರ ಈ ರೀತಿ ಹೇಳಿದ್ಲು, ಇಲ್ಲ ಟೋನಿ, ಎಲ್ಲಾನು ಇದೆ, ಸಾಕು, ನಾನು ಇದನ್ನೇ ತಿಂತೀನಿ. ಹಾಗಂತ ಹೇಳಿ ಚಿಚುಕಾಗೆ ಊಟ ಮಾಡಕ್ಕೆ ಶುರು ಮಾಡಿದ್ಲು. ಹಾಗೆ ಸ್ವಲ್ಪ ಸಮಯದಲ್ಲಿ ಎಲ್ರೂ ಊಟನೂ ಮಾಡಿ ಮುಗಿಸಿದ್ರು. ಆ ದಿನ ರಿಸೆಪ್ಷನ್ ಅಂತೂ ತುಂಬಾನು ಚೆನ್ನಾಗಿ ನಡೆದು ಮುಗಿಯಿತು. ಹೀಗಿರುವಾಗ ಎಲ್ರೂ ಹೋದ್ಮೇಲೆ ಕುಹುಬಾತುನ ಕರೆದು
ಚಿಚುಕಾಗೆ ಟುನಿಯ ಬಗ್ಗೆ ಅವಳ ಕಿವಿಯಲ್ಲಿ ಏನೋ ಹೇಳ್ತಾ ಇದ್ಲು. ಆವಾಗ ಚಿಚ್ಚು, ನೋಡಿದ್ಯಾಕ ಹೋ ಈ ಟುನಿ ಬಂದ ಮಾಡ್ತಾ ಇರೋದನ್ನ? ಅವಳು ಮೊದಲು ಜಿಪಣಿ, ಇವಾಗ ಎಲ್ಲಿ ಇನ್ನೇನಾದ್ರೂ ಹಾಕ್ಬೇಕಾ ಅಂತ ನನ್ನ ಹತ್ರ ತಮಾಷೆಯಿಂದ ಕೇಳ್ತಾ ಇದ್ದಾಳೆ. ಎಷ್ಟು ಅಹಂಕಾರ ಅವಳಿಗೆ. ಹಾ, ಅವಳ ಹತ್ರ ಇದೆ ಜಿಪಣಿತನ ಇವಾಗ ಸ್ವಲ್ಪನೇ ಇಲ್ವಲ್ಲ? ಹೇಗಿರುತ್ತೆ? ಅವಳ ಹಣ ಅಂದರೆ ಅವಳು ಜಿಪಣಿತನ ತೋರಿಸ್ಬೋದು. ಇದು ಅವಳ ಗಂಡನ ಹಣ, ಅವಳಿಗೆ ಸುಮ್ಮನೆ ಸಿಕ್ಕಿತ್ತಾನೆ. ಅದಕ್ಕೆ ಅದರಲ್ಲಿ ಎಲ್ಲಾನು ಖರ್ಚು ಮಾಡಿಕೊಂಡು ಇದರಲ್ಲಿ ಬೇರೆ ಏನಾದರೂ ಹಾಕ್ಬೇಕಾ ಅಂತ ಕೇಳ್ತಾ ಇದ್ದಾಳೆ. ಇದೇ ಅವಳು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಆ ರೀತಿ ಖರ್ಚು ಮಾಡ್ತಾಳಾ? ಎಲ್ಲ ಅಹಂಕಾರ ಅವಳಿಗೆ. ಆದರೆ ದುರದೃಷ್ಟ, ತುನಿಗುಬ್ಬಚ್ಚಿ ಅಲ್ಲೇ ಪಕ್ಕದಲ್ಲಿದ್ದ ರೂಮಿಂದ ಇದೆಲ್ಲನೂ ಕೇಳಿಸ್ಕೊಳ್ತಾ ಇದ್ಲು. ಅವಳಿಗೆ ಅದನ್ನು ಕೇಳಿ ತುಂಬಾನು ಬೇಜಾರು ಅನ್ನಿಸ್ತು. ಅವಳ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಸರಿಯಾಗಿ ಆ ಸಮಯದಲ್ಲಿ ಲೂಸಿ ಪಾರಿವಾಳ ಟುನಿಯ ರೂಮಿಗೆ ಬಂದ. ಟುನಿ, ಏನಾಯ್ತು? ಯಾಕೆ ಕಣ್ಣಲ್ಲೆಲ್ಲ ನೀರು ತುಂಬಿದೆ? ಆವಾಗ ಟುನಿಗುಬ್ಬಚ್ಚಿ, ನೋಡಿದ್ರಾ ಲೂಸಿ, ನಾನು ಚಿಚು ಹತ್ರ ಪ್ರೀತಿಯಿಂದಾನೇ ಕೇಳಿದೆ ಇನ್ನು ಏನಾದರೂ ಬಡಿಸ್ಬೇಕಾ ಅಂತ. ಆದರೆ ಅವರು ಅದನ್ನ ಅಹಂಕಾರ ಅಂತ ಅಂದ್ಕೊಂಡಿದ್ದಾರೆ. ನನ್ನ ಹತ್ರ ಆವಾಗ ಹಣ ಇರಲಿಲ್ಲ, ಅದಕ್ಕೆ ಅಷ್ಟು ಜಿಪಣಿಯಾಗಿದ್ದೆ ನಾನು. ಇವಾಗ ನಿಮ್ಮ ಹತ್ರ ಹಣ ಇದೆ, ನೀವು ಖರ್ಚು ಮಾಡೋಕ್ಕೆ ಹೇಳಿದ್ದೀರಾ ಅಂತ ನಾನು ಖರ್ಚು ಮಾಡಿದೆ ಅಷ್ಟೇ. ಅದರಲ್ಲಿ ಅಹಂಕಾರ ಎಲ್ಲಿಂದ ಇದೆ? ಯಾಕೆ ಎಲ್ರಿಗೂ ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ? ಆವಾಗ ಲೂಸಿ ಪಾರಿವಾಳ ಟುನಿಯ ಹೆಗ್ಲ ಮೇಲೆ ಕೈ ಹಾಕಿ ಈ ರೀತಿ ಹೇಳ್ದ. ಟುನಿ, ಇಲ್ಲಿ ಎಲ್ರೂ ಈ ರೀತಿನೇ. ನಿನ್ನ ಹತ್ರ ಹಣ ಇಲ್ಲ ಅಂತ ಅಂದ್ರೆ ನಿನ್ನನ್ನ ಜಿಪಣಿ ಅಂತಾರೆ. ಹಣ ಇದು ನೀನು ಖರ್ಚು ಮಾಡಿದ್ರೆ ವೇಸ್ಟ್ ಆಗಿ ಖರ್ಚು ಮಾಡ್ತಾ ಇದೀಯಾ, ಬಂದ ತೋರಿಸ್ತಾ ಇದ್ದಾಳೆ ಅಂತ ಮಾತಾಡ್ತಾರೆ. ಅವ್ರ ಬಾಯಿನ ನಮ್ಮಿಂದ ಮುಚ್ಚಕ್ಕಾಗಲ್ಲ. ಅವರಿಗೋಸ್ಕರ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದು ತಪ್ಪು. ನೀನು ಅದನ್ನೆಲ್ಲ ಕಿವಿಗೆ ಹಾಕೊಳ್ಬೇಡ. ನಿನ್ ಜೀವನ ನಿಂದು, ನೀನು ಸಂತೋಷವಾಗಿ ಬಾಳೋ. ಚಿಚು ಯಾವಾಗ್ಲೂ ಇಷ್ಟೇ. ಬಾ, ಮನೆಗೆ ಹೋಗೋಣ. ಹಾಗಂತ ಹೇಳಿ ಲೂಸಿ ಟುನಿನ ಸಮಾಧಾನ ಮಾಡ್ದ. ಟುನಿನು ಸರಿ ಅಂತ ಸಮಾಧಾನ ಆದ್ಲು. ಆದ್ರೆ ಚಿಚುಕಾಗಿ ಹೇಳಿದ ಮಾತುಗಳನ್ನ ಅವಳಿಂದತ್ತು ಮರೆಯಕ್ಕಾಗ್ಲೇ ಇಲ್ಲ. ಚಿಚು ಹೇಳಿದ ಮಾತುಗಳನ್ನ ಹಾಗೇನೆ ಟುನಿ ನೆನ್ಪಲ್ಲಿ ಇಟ್ಕೊಳ್ತಾಳ? ಅವಳು ಪುನಃ ಜಿಪಣಿಯಾಗಿ ಬದಲಾಗ್ತಾಳ, ಇಲ್ಲ ಧಾರಾಳವಾಗಿ ಖರ್ಚು ಮಾಡೋ ಹುಡುಗಿಯಾಗಿನೇ ಇರ್ತಾಳ? ಟುನಿ ಅವಳ ಜಿಪಣಿತನನ ಬಿಟ್ಲಾ, ಇಲ್ಲ ಅವಳು ಹಾಗೇನೆ ಇದ್ಲಾ? ಇದೆಲ್ಲಾನು ತಿಳ್ಕೊಳ್ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಪಾರ್ಟ್ 3 ಅಂತ ಕಮೆಂಟ್ ಮಾಡಿ. ಖಂಡಿತ ಪಾರ್ಟ್ 3 ಅಲ್ಲಿ ಇದನ್ನ ನೋಡೋಣ.